ಏನು ನಾವು ಅಂಗಾಡಿದೊಡ್ಡಿ ಕನಕಪುರ ತಾಲೂಕು ಅಂಗಾಡಿದೊಡ್ಡಿ ಗ್ರಾಮದಲ್ಲಿ ರಾಮನಗರ ಕ್ಷೇತ್ರದ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು 66 ಎಕರೆ 32 ಗುಂಟೆ ಜಾಗವನ್ನು ಕಬಳಿಸಿಕೊಂಡಿದ್ದಾರೆ. ಒಂದು ಗ್ರಾಮವನ್ನೇ ಅದನ್ನೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಿಮಗೆ ನಾವು ಆರೋಪವನ್ನು ಮಾಡಿದ್ದು. ಆರೋಪಕ್ಕೆ ಈಗಾಗಲೇ ಲೋಕಾಯುಕ್ತದಲ್ಲಿ ನಾವೆಲ್ಲ ದೂರು ಕೊಟ್ಟಿದ್ದೀವಿ, ಎಲ್ಲ ದಾಖಲೆಗಳನ್ನು ಸಲ್ಲಿಸಿ. ಮತ್ತು ನಿನ್ನೆ ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ಎಲ್ಲವೂ ಕೂಡ ನೋಡಿದ್ದೀವಿ. ಮೊನ್ನೆ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಬಂದಾಗ ಸುದ್ದಿಗಾರರು ತಮ್ಮ ಜೊತೆ ಮಾಧ್ಯಮದವ್ರ ಜೊತೆ ಮಾತನಾಡ್ತಾ ಒಂಥರ ಉದ್ವೇಗಕ್ಕೊಳಗಾಗಿ ನಾನು ನೋಡಿದೆ. ಅದನ್ನು ಅವ್ರ ಬಾಡಿ ಲ್ಯಾಂಗ್ವೇಜ್ ನಾನು ನೋಡಿದೆ. ನೀವೇನೋ ಫರ್ದರ್ ಏನೋ ಕೇಳಲಿಕ್ಕೆ ಟ್ರೈ ಮಾಡ್ತೀರಿ, ಅವರು ನಿಮ್ಗೆ ಆನ್ಸರೇ ಮಾಡೋದಿಲ್ಲ. ಒಂದು ರೋಲ್ ಕಾಲ್ ಸಂಘಟನೆಗಳು ರೋಲ್ ಕಾಲ್ಗೋಸ್ಕರ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ನೀವು ಸುದ್ದಿ ಮಾಡ್ತೀರಿ ಅಂತ ಹೇಳಿ ನಿಮ್ಮ ಮೇಲೆ ಒಂಥರ ಸಿಡಿಮಿಡಿ ಹೊಂದ್ಕೊಂಡು ಹೊರಟ್ಕೊಂಡು. ನಾನಂತೂ ಹೇಳ್ತೀನಿ, ಶಾಸಕರೇ ನೀವು ತಪ್ಪು ಮಾಡಿಲ್ಲ ಅಲ್ವಾ, ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಲ್ವ. ಮೊದಲು ನಾನು ಬರ್ಸ್ಕೊಂಡೇ ಇಲ್ಲ ಅಂದ್ರಿ, ಆಮೇಲೆ ಬರ್ಸ್ಕೊಂಡಿದ್ದೀನಿ ಅಂದ್ರಿ, ಆಮೇಲೆ ಹೇಳಿದ್ರಿ ಗ್ರಾಮನೇ ಇಲ್ಲ ಅಂದ್ರಿ, ಗ್ರಾಮನೂ ಬರ್ಸ್ಕೊಂಡಿದ್ದೀನಿ, ನೀವು ಒಪ್ಕೊಂಡ್ರಿ, ವಾಪಸ್ ಬರ್ಕೊಡ್ತೀನಿ ಅಂತಲೂ ಒಪ್ಕೊಂಡಿದ್ರಿ. ಮುಂದಿನ ದಿನಲ್ಲಿ ಲೋಕಾಯುಕ್ತ ತನಿಖೆಯಾಗಿ ನಿಮ್ಮ ಮೇಲೆ ಶಿಕ್ಷೆ ಆದಾಗ ಶಿಕ್ಷೆನೂ ಕೂಡ ನೀವು ಅನುಭವಿಸ್ಬೇಕಾಗುತ್ತೆ. ಈಗಾಗಲೇ ಇಷ್ಟಕ್ಕೇನೆ ನೀವು ಸಿಡಿಮಿಡಿಗೊಂಡ್ಬಿಟ್ರೆ ಇನ್ನೂ ಇಡಿ ತನಿಖೆ ಆಗ್ಬೇಕು, ನಿಮ್ಮ ಮೇಲೆ CBI ತನಿಖೆ ಆಗಬೇಕು, ಇನ್ನೂ ಹಲವಾರು ತನಿಖೆಗಳಾಗಬೇಕು. ನಾವಿನ್ನೂ ಇವಾಗ ಸ್ಟಾರ್ಟ್ ಮಾಡಿದ್ವಿ. ಹೋರಾಟಗಾರರ ಇಷ್ಟು ಆರೋಪನೂ ಕೂಡ ನಿಮ್ಗೆ ತಡ್ಕೊಳಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಇನ್ನು ರಾಮನಗರದ ಜನತೆಗೆ ಯಾವ ನ್ಯಾಯ ಒದಗಿಸ್ಕೊಡ್ತೀವಿ ನೀವು? ಹಾಗಾದ್ರೆ ಹೋರಾಟಗಾರರು ಅಂತ ಹೇಳಿದ್ರೆ ಎಲ್ಲ ರೋಲ್ ಕಾಲ್ ಹೋರಾಟಗಾರ. ನಿನ್ನ ಹತ್ರಕ್ಕೆ ಯಾವತ್ತು ರೋಲ್ ಕಾಲಿಗೆ ಬಂದಿದ್ರು? ಎಷ್ಟು ರೋಲ್ ಕಾಲ್ ಕೊಟ್ಟಿದ್ಯಾ? ರೋಲ್ ಕಾಲ್ ನೀನು ಯಾಕೆ ಕೊಡ್ತೀಯಾ? ನೀನು ಕರೆಕ್ಟಾಗಿದ್ರೆ ರೋಲ್ ಕಾಲ್ ಯಾಕೆ ಕೊಡ್ತೀಯಾ ಹೇಳ್ಬೇಕು. ಸುಮ್ಮನೆ ಗಾಳಿಯಲ್ಲಿ ಗುಂಡಾರಿಸ್ಬಿಟ್ಟು ಹೋರಾಟಗಾರರ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಕೊನೆ ಅಸ್ತ್ರ ಅಂತೇಳಿ ನೀವು ದಯವಿಟ್ಟು ತಿಳ್ಕೊಂಬಿಡಿ. ನಾವಿನ್ನೂ ಜಾಸ್ತಿ ಮಾಡ್ತೀವಿ ಹೊರತು ಕಮ್ಮಿ ಅಂತೂ ಮಾಡೋದಿಲ್ಲ, ಇನ್ನೂ ಜಾಸ್ತಿ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ನಾವು ಇಂಥ ಪರಿಸ್ಥಿತಿನಲ್ಲಿ ಒಂದು ಊರನ್ನ ಖರೀದಿ ಮಾಡ್ಕೊಂಡಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಆ ಕುಟುಂಬಗಳ ಜೀವನವನ್ನ ಬೀದಿ ತಳ್ಳಿರ್ತಕ್ಕಂಥ ನೀವೇ ಈ ರೀತಿ ಜೂರತ್ತಿರ್ಬೇಕಾದ್ರೆ ನಾವೇನ್ ಮಾತಾಡ್ಬೋದು? ಹೋರಾಟಗಾರರು ಅವ್ರ ಪರವಾಗಿ ಬಂದಿರೋದೇ ತಪ್ಪ? ನೀವ್ಯಾರು? ರೈತರದು ನಮ್ದು ನೀನ್ ಯಾರಪ್ಪ ಮಾತಾಡ್ಲಿಕ್ಕೆ? ಅಲ್ಲಿನ ಭೂಮಾಲೀಕರು ಮತ್ತೆ ರೈತರು ಬಿಟ್ಬಿಡೋದಾದ್ರೆ ನೀನ್ ಯಾಕೆ ಬರ್ತೀಯಾ? ಈಗ ಇವ್ರು ಮಾಡ್ಕೊಂಡಿರೋ ಭೂಮಾಲೀಕರು ಮಾತಾಡಿ ಏನಿದೆ ಅಂತ ಹೇಳಿ ನೀನೇ ಕೇಳ್ತೀಯ? ನೀನು ಕದ್ದು ರಿಜಿಸ್ಟರ್ ಮಾಡ್ಕೊಂಡಿರೋನು, ಕಡತದಿಂದ ಎಲ್ಲ ದಾಖಲಾತಿಗಳನ್ನ ಮುಚ್ಚಿಟ್ಟಿ ನೀನು ಕದ್ದು ರಿಜಿಸ್ಟರ್ ಮಾಡ್ಕೊಂಡಿರೋನು, ನೀನ್ ಯಾಕಪ್ಪ ಹೇಳ್ತೀಯಾ? ಹಾಗಾದ್ರೆ ಬರ್ತೀಯಾ ನೀನು? ಭೂಮಾಲೀಕರು ಎಲ್ಲಿ ಒಬ್ರು ಇಲ್ಲಲ್ಲ, ಯಾವತ್ತರ ಭೂಮಾಲೀಕರು ಮಾತಾಡಿದ್ರು ನೋಡಿದ್ದೀರಾ ನೀವು? ಹಾಗಾಗಿ ಮತ್ತೆ ಈ ಶಾಸಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ರೋಲ್ ಕಾಲ್ ಬಗ್ಗೆ ಮಾತಾಡ್ತಾರೆ. ರೋಲ್ ಕಾಲ್ ಕೊಡೋದು ಯಾಕೆ ಗೊತ್ತಾ? ಇತ್ತೀಚೆಗೆ ಒಂದು ವರ್ಷದಿಂದ ಒಂದು ವಿಡಿಯೋ ಓಡಾಟ ನೋಡಿದ್ರಲ್ಲ ತಾವೆಲ್ಲ ಮಾಧ್ಯಮದವರು, ನಿಮ್ಮ ಮಾಧ್ಯಮದ ಮೂಲಕನೇ ಒಂದು ಅಶ್ಲೀಲ ವಿಡಿಯೋ ಓಡಾಟ. ನೀನೊಬ್ಬ ಶಾಸಕ ಆಗ್ಲಿಕ್ಕೆ ಅನ್ಫಿಟ್ ನೀನು. ನಿನ್ನ ಮಗಳ ವಯಸ್ಸು, ಮಗಳು ಅಂತಾನು ಹೇಳ್ಕೊತೀಯ, ಮಾಡೋ ಕೆಲಸ ಎಲ್ಲ ಮಾಡ್ಬಿಟ್ಟು ಮಗಳು ಪಾಪ ಆ ಹೆಣ್ಮಗು ಮೇಲೆ ನನಗೆ ಗೌರವ ಇದೆ ಅಂಥದಕ್ಕೆ ನೀನು ರೋಲ್ ಕಾಲ್ ದುಡ್ಡು ಕೊಡೋದು. ಅದನ್ನ ತೋರಿಸಿ ನಿನ್ನ ಹತ್ರ ಯಾರೋ ರೋಲ್ ಕಾಲ್ ಮಾಡ್ಕೊಂಡ್ ಬಂದವ್ರೆ, ಅದು ನನಗೆ ಗೊತ್ತು. ನೀನು ಇನ್ನ ಏನಾದರೂ ಹೋರಾಟಗಾರರ ಬಗ್ಗೆ ಮಾತಾಡಿದ್ರೆ ಅದನ್ನ ನಾನು ಬಿಚ್ಚಿಡ್ಬೇಕಾಗುತ್ತೆ. ಆ ವಿಡಿಯೋನ ಮುಚ್ಚಿಡ್ಲಿಕ್ಕೆ ನೀನು ಯಾರು ರೋಲ್ ಕಾಲ್ ಕೊಟ್ಟಿದ್ಯಾ ಅಂತ ಗೊತ್ತು ನನಗೆ. ಅವ್ರಿಗೆ ಬೇಕಾದ್ರೆ ಹೇಳು, ನೀನು ತೊಂದರೆ ಇಲ್ಲ, ನಾನು ಒಪ್ಕೋತೀವಿ. ನಮ್ಮ ಹೋರಾಟಗಾರರನ್ನ, ನಮ್ಮ ಜೊತೆಲಿರೋರ್ನ, ನಮ್ಮ ಸಹಪಾಠಿಗಳಿಗೆ ನೀನು ಯಾಕೆ ನಾವು ನಿಜವಾಗಿ ದಾಖಲಾತಿಗಳನ್ನ ನೋಡಿ ಪರಿಶೀಲನೆ ಮಾಡಿ ನಾವು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ವಿ. ಲೋಕಾಯುಕ್ತದಲ್ಲಿ ಏನಾಗುತ್ತೋ ಎಲ್ಲರೂ ತಲೆಬಾಗಬೇಕಾಗುತ್ತೆ. ಕಾನೂನಿಗೆ ಯಾರೂ ದೊಡ್ಡವರಲ್ಲ, ತಲೆಬಾಗಬೇಕಾಗುತ್ತೆ. ಅದನ್ನ ಬಿಟ್ಬಿಟ್ಟು ನೀನು ರೋಲ್ ಕಾಲ್ ಅಂತ ನೀನು ಮಾತಾಡ್ತೀಯಲ್ಲ ಸಾರ್ವಜನಿಕರ ಕಡೆ. ಹಾಗಾದ್ರೆ ನಾನು ಹೇಳ ಮತ್ತೆ ಇನ್ನೊಂದು ಪ್ರಕರಣ ಇದೆ, ಅದೇ ರೀತಿ ಪ್ರಕರಣ. ಇಂದಿರಾನಗರ ಡೈರಿ ಸರ್ಕಲ್ ಹತ್ರ ಒಂದು ಹೋಟ್ಲಲ್ಲಿ ಯಾರೋ ಒಬ್ರು ಹೋರಾಟಗಾರ್ತಿ ಹೆಣ್ಮಗಳು ಏನೋ ಕೆಲಸಕ್ಕೆ ಅಂತ ಕೆಲಸ ಮಾಡ್ಕೊಡಕ್ಕೆ ಅಂತ ಫೋನ್ ಮಾಡ್ತಿದ್ದೆ. ಹೋಟ್ಲ ಕರೀತೀಯಾ? ಆ ಹೋಟ್ಲ್ ಹೆಸರು ಹೇಳೋದು ಬೇಡ, ಮುಂದಿನ ದಿವಸದಲ್ಲಿ ಹೇಳ್ತೀನಿ, ಅದು ನನ್ನ ಹತ್ರ ದಾಖಲೆ ಇದೆ. ನೀನು ಚಾಲೆಂಜ್ ಮಾಡು, ಶಾಸಕರೇ ನೀವು ಚಾಲೆಂಜ್ ಮಾಡ್ರಿ. ಅದ್ರದ್ದು ಏನೇ ಮಾಹಿತಿ ಇದ್ರು, ಯಾಕೆಂದ್ರೆ ಅಷ್ಟು ಕೀಳ್ಮಟ್ಟಿಗೆ ಕಿಳಿಯೋದು ಬೇಡ ಅಂತ ನಾನಿದ್ದೀನಿ, ನಾನೊಬ್ಬ ಹೋರಾಟಗಾರನಾಗಿ. ಅಲ್ಲಿ ಕರೆದು ಆ ಹೋಟ್ಲಲ್ಲಿ ಏನಾಯ್ತು? ಆ ಹೆಣ್ಮಗಳ ಮೇಲೆ ನೀನು ಅತ್ಯಾಚಾರ ಮಾಡ್ಲಿಕ್ಕೆ ಹೊರಟೆ. ಆ ಹೆಣ್ಮಗಳು ಯಾವ ಜಾಗಕ್ಕೆ ಹೋದ್ರು ನೀನು 2 ರಿಂದ 3 ದಿವಸ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ. ಎಲ್ಲರಿಗೂ ನಿನ್ನ ಅನುಯಾಯಿಗಳಿಗೆ, ನಿನ್ನ ಪಾರ್ಟಿ ಕಾರ್ಯಕರ್ತರಿಗೆಲ್ಲ ಕಿಡ್ನಿಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂತಿರುತ್ತೆ. ಕಿಡ್ನಿ ಪ್ರಾಬ್ಲಮ್ ಅಲ್ಲ, ಒಬ್ಬ ಮಹಿಳೆ ಹೋರಾಟಗಾರ್ತಿ ಅವ್ರುವೆ. ಮುಂದಿನ ದಿವಸದಲ್ಲಿ ಇದಕ್ಕೇನಾರ ಮಾತಾಡ್ದೆ ಇನ್ನೊಂದ್ಸರಿ ಆ ಹೆಣ್ಮಗಳನ್ನೇ ಕರ್ಕೊಂಡ್ಬಂದು ಕೂರಿಸ್ತೀನಿ ನಿಮ್ಮ ಮುಂದೆ, ಚಾಲೆಂಜ್ ಮಾಡ್ತೀನಿ. ಆ ಹೆಣ್ಮಗಳಿಗೆ ನೀನೇನು ಅನ್ಯಾಯ ಮಾಡಿದ್ದೆ ಅಂತ ನೀನು ಅಂಥವಕ್ಕೆ ರೋಲ್ ಕಾಲ್ ಕೊಡೋದು. ಕನ್ನಡ ಪರ ಸಂಘಟನೆ ಆಗಲಿ, ರೈತ ಸಂಘಟನೆ ಆಗಲಿ, ದಲಿತ ಸಂಘಟನೆಗಳಾಗಲಿ ಬಂದ್ರೆ ನೀನು ರೋಲ್ ಕಾಲ್ ಕೊಡೋದಿಲ್ಲ. ರೋಲ್ ಕಾಲ್ ಯಾಕೆ ಕೊಡ್ತೀವಿ? ತೀಟೆ ತೀರ್ಸ್ಕೊಳ್ಳೋಕೆ ಏನೇನೋ ಮಾಡಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿ
ನೀನೊಬ್ಬ ಕಾಮುಕ, ಅದಕ್ಕೆ ನೀನು ಕೊಡ್ತೀಯ ತಪ್ಪು ಮಾಡ್ಬಿಟ್ಟು. ನೀನು ಒಂದು ಕಡೆ 1 ಕೋಟಿ ಕೊಟ್ಟಿದ್ಯಾ, ಇನ್ನೊಂದು ಕಡೆ 40 ಲಕ್ಷ ಸೆಟ್ಲ್ಮೆಂಟ್ ಆಗಿದೆ. ಇವೆಲ್ಲವೂ ನನ್ನ ಹತ್ರ ಇದೆ. ಆದ್ರೆ ನಾವು ಹೋರಾಟದ ರೂಪದಲ್ಲಿ ಮಾಡೋಣ ಅಂತಿದ್ರೆ ಹೋರಾಟಗಾರರ ನೈತಿಕತೆಯನ್ನ ನೀನು ಹತ್ತಿಕ್ಲಿಕ್ಕೆ ಬರ್ತೀರಾ? ಕಾನೂನನ್ನು ಎದುರಿಸ್ರಿ. ರಾಮನಗರದ ಜನಕ್ಕೆ ಏನ್ ಸಂದೇಶ ಕೊಡ್ತೀರಿ ನೀವು? ರಾಮನಗರ ಕ್ಷೇತ್ರದ ಜನತೆಗೆ ನೀನು ಯಾವ ರೀತಿ ಗೆದ್ದಪ್ಪ? ನೀನ್ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಗೆದ್ದಿದ್ಯಾ? 5,000 ರೂಪಾಯಿ ಟೋಕನ್ಗಳನ್ನ, ಕೂಪನ್ಗಳನ್ನ ಮೋಸ ಮಾಡಿ ಜಾತಿಗೆ ಎತ್ಕಟ್ಟಿ ಇಲ್ಲೆಲ್ಲ ಕೂಡ ಅಂಟಮಂದಿದ್ದೀವಿ. ಎಲ್ಲ ಜಾತಿಗಳನ್ನು ಕೂಡ ಈ ಟೋಕನ್ ಕೊಟ್ಟಿರೋ ಟೋಕನ್ ಶಾಸಕ ನೀನು. ನಿನ್ನನ್ನ ನಾನು ಟೋಕನ್ ಶಾಸಕ ಅಂತ ಕರಿತೀನಿ. ನಮ್ಮನ್ನ ಗಿರಾಕಿಗಳನ್ನು ಕರೆದಿದ್ಯಲ್ವಾ? ನೀನ್ ಟೋಕನ್ ಗಿರಾಕಿ ಅಪ್ಪ. ಇವ್ರಿಗೆಲ್ಲ ಏನಪ್ಪ ಕೊಟ್ಟೆ? ಲಕ್ಷಾಂತರ ಜನಕ್ಕೆ ಈ ಕ್ಷೇತ್ರದಲ್ಲಿ ಆರುವಳ್ಳಿ ಮಳವಾಡಿಲೆಲ್ಲ ಹಂಚ್ತಲ್ಲಪ್ಪ ಟೋಕನ್ ಶಾಸಕ. ಕೂಡ್ಲೆ ಎಲ್ಲ ಸಂಘಟನೆಯನ್ನ ಕ್ಷಮೆ ಯಾಚಿಸಿ ನಿನ್ ಮಾತ್ರ ವಾಪಸ್ ತಗೋಬೇಕು. ಇಲ್ಲ ಅಂತ ಹೇಳಿದ್ರೆ ನಿನ್ನ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಹೆಣ್ಮಕ್ಳನ್ನ ಯಾರ್ಯಾರಿಗೆ ದೌರ್ಜನ್ಯ ಮಾಡಿದ್ರೆ ನಾನು ಈ ಕ್ಲೂ ಕೊಟ್ಟಿದ್ದೀನಿ ಅಲ್ವಾ, ನಿನ್ಗೆ ಅರ್ಥ ಆಗುತ್ತೆ ಯಾರು ಅಂತ. ನಿಮ್ಗೆ ಅರ್ಥ ಆಗುತ್ತೆ. ಮುಂದೊಂದ್ಸರಿ ಅವ್ರನ್ನೇ ಕರ್ಕೊಂಡ್ಬಂದು ನಾನು ಕೂರಿಸ್ತೀನಿ ಮಾಧ್ಯಮದ ಮುಂದೆ. ಅದೇನು ಏನಾಗುತ್ತೋ ಎಲ್ಲಿಗೆ ಹೋಗುತ್ತೋ ನಾವು ಕೂಡ ನೋಡ್ತೀವಿ. ನಾವು ಹೋರಾಟಗಾರರಿ. ನೀನು ಕನಕಪುರ ಭಾಗದಲ್ಲಿ ಖನಿಜ ಸಂಪತ್ತನ್ನ ಒಡೆದು ಲೂಟಿ ಮಾಡಿ ಜಿಲ್ಲಾ ಪಂಚಾಯತಿ ಸದಸ್ಯ ಆಗಿದ್ದಾಗ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ದಾಗ ಎಷ್ಟು ಲೂಟಿ ಮಾಡಿದ್ದೀನಿ ಅಂತ ನಾನು ಕನಕಪುರದಲ್ಲಿ ನನಗೆ ಗೊತ್ತು. ನಿನ್ ಬಂಡವಾಳ ಏನು ಅಂತ. ನಮ್ಮ ಹತ್ರ ಹೋರಾಟಗಾರರ ಬಗ್ಗೆ ಮಾತಾಡ್ತೀಯಾ? ಹೋರಾಟಗಾರರ ಬಗ್ಗೆ ಮಾತಾಡ್ಲಿಕ್ಕೆ ರಾಜಕಾರಣಿಗಳಿಗೆ ಯಾವುದೇ ತರದ ನೈತಿಕತೆ ಇಲ್ಲ. ನಾವು ನಮ್ಮ ದುಡಿಮೆನಲ್ಲಿ ಬೆಳಗ್ಗೆ ಎದ್ರೆ ನಮ್ಮ ಮನೆ ಕೆಲಸ ಬಿಟ್ಬಿಟ್ಟು ನಮ್ಮೆಲ್ಲ ಬಿಟ್ಬಿಟ್ಟು ಸಾರ್ವಜನಿಕವಾಗಿ ನಾಡು ನುಡಿಗೆ, ಭಾಷೆಗೆ, ಈ ನೀರಿಗೆ, ಕಾವೇರಿ ಹೋರಾಟ ಇರ್ಬೋದು ಎಲ್ಲವನ್ನು ನಿರಂತರ ಮಾಡ್ಕೊಂಡು ಬರ್ತಾ ಇರೋರು ನಾವು. ಆದ್ರೆ ಇವತ್ತು ಹೋರಾಟಗಾರನ ಹತ್ತಿಕ್ಲಿಕ್ಕೆ ನೀನು ಮಾತಾಡ್ತೀಯಾ? ನಾನು ರಾತ್ರಿ ಆ ಹೋರಾಟಗಾರರಿಗೆ ನಾನು ಮಾತಾಡಿದೆ. ಇದರ ಟಿವಿ ಇದೆಲ್ಲ ನೋಡ್ಬಿಟ್ಟು ಅವ್ರು ಹೇಳಿದ್ರು, ಸರ್ ನಾನು ಬರ್ತೀನಿ ಅಂತ ಅಂದ್ರು. ನಾನೇ ಬೇಡಮ್ಮ, ಇದು ನಮ್ಮ ವಿಚಾರ, ಇದು ಅನ್ಯಾಯ ಆಗಿರೋದ ನೀವು ಇನ್ನೊಂದು ದಿವಸ ಬೇಕಾರೆ ಹೇಳೋರಿ ಅಂತ ಹೇಳಿ ನಾನೇ ತರ್ತೀನಿ. ನಿಮ್ಗೆ ಗೊತ್ತು ಇಂಥ ಶಾಸಕರ ಬಾಯಲ್ಲಿ ನಾವು ರೋಲ್ ಕಾಲ್ ಗಿರಾಕಿಗಳು ಅಂತ ಅನ್ಸ್ಕೋಬೇಕಾ? ನೀನೊಬ್ಬ ಟೋಕನ್ ಗಿರಾಕಿ, ನಮ್ನ ರೋಲ್ ಕಾಲ್ ಗಿರಾಕಿ ಅಂತ ಹೇಳಿ. ಹಾಗಾಗಿ ಕೂಡ್ಲೆ ಎಲ್ಲ ಹೋರಾಟಗಾರರನ್ನ ಕ್ಷಮೆ ಯಾಚಿಸ್ಬೇಕು. ಹೋರಾಟಗಾರರು ಅಂದ್ರೆ ನಾವೆಲ್ಲ ಒಂದೇ. ನಿಮ್ಮಿಂದ ಆ ಪಕ್ಷ ಈ ಪಕ್ಷ ನಾವೆಲ್ಲ. ನಾವು ಕನ್ನಡ ಶಾಲೆ ಹಾಕಿರೋರು, ರೈತ ಶಾಲೆ ಹಾಕಿರೋರು, ನಾವೆಲ್ಲ ಒಂದೇ. ಇವತ್ತು ನಮ್ಮಗಂದಿರ್ಬೋದು, ಇನ್ನು ಯಾರಿಗೇ ಅಂದ್ರೂ ಕೂಡ ಹೋರಾಟಗಾರರ ಬಗ್ಗೆ ಏನಾದ್ರು ಕೆಟ್ಟದಾಗ ಮಾತಾಡಿದ್ರೆ ಮುಂದಿನ ದಿನದಲ್ಲಿ ಪ್ರೆಸ್ ಮೀಟ್ ಮಾಡೋದಿಲ್ಲ. ಪ್ರೆಸ್ ಮೀಟ್ ಮಾಡಿ ನಾವು ಹೇಳೋದಿಲ್ಲ. ನಾವೇನ್ ಮಾಡ್ಬೇಕು ಅಂತ ಗೊತ್ತು. ಎಲ್ಲ ಹೋರಾಟಗಾರ ಇದ್ದೀವಿ. ರೈತರು ಯಾವ ರೀತಿ ಹೋರಾಟ, ನಿನ್ನ ಹೆಂಗ್ ಹಿಡಿದು ನಿಲ್ಲಿಸ್ಬೇಕು, ಎಲ್ಲಿ ನಿಲ್ಲಿಸ್ಬೇಕು, ಎಲ್ಲಿ ಅಡ್ಗಿಡ್ಬೇಕು ಬರ್ತೀಯಾ ಕ್ಷೇತ್ರಕ್ಕೆ ನೋಡೋಣ. ಯಾರೋ ಒಂದು ಪಕ್ಷದವರು ನಿನ್ನ ಹೋರಾಟವನ್ನ ನೋಡಿ, ನಿನ್ನ ದಬ್ಬಾಳಿಕೆಯನ್ನ ನೋಡಿ ಅವ್ರೇನೋ ಒಂದು ಪಾದಯಾತ್ರೆ ಮಾಡ್ಬೇಕು ಅಂತ ಹೇಳಿದ್ರೆ ಮಾಡೋ ಕೆಲಸ ಎಲ್ಲ ಕಾಲ್ ಮೇಲ್ಗಡೆ ಮಾಡ್ಕೊಂಡು ಪಾದಯಾತ್ರೆ ಮಾಡಿ ಅಂತ ಹೇಳ್ತೀಯಲ್ಲ. ಏನು ನೀನೊಬ್ಬ ಜನಪ್ರತಿನಿಧಿನ? ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಕ್ಕೆ ಎಲ್ರಿಗೂ ಹಕ್ಕಿದೆ, ನೀನು ಮಾಡಪ್ಪ. ಅದು ಬಿಟ್ಬಿಟ್ಟು ಮಾಧ್ಯಮದವ್ರನ್ನ ಸಿಡಿಮಿಡಿಯಾಗಿ ಅವ್ರಿಗೆ ಒಂದು ಮಾಧ್ಯಮದವ್ರಿಗೆ ಮಾತಾಡೋದು, ಹೋರಾಟಗಾರರಿಗೆ ಮಾತಾಡೋದು, ಇವೆಲ್ಲರೂ ಇಕ್ಬಾಲ್ ಹುಸೇನ್ ಅವರೇ ಬಿಟ್ಬಿಡಿ. ಇದೇ ಕೊನೆ ಆಗ್ಬೇಕು. ಕಾನೂನು ಪ್ರಕಾರ ಹೋರಾಟ ಮಾಡ್ತಾ ಇದೀವಿ. ಕಾನೂನು ಗೌರವ ಕೊಡ್ಬೇಕು. ನಾವೆಲ್ಲರೂ ಕೂಡ ಲೋಕಾಯುಕ್ತದಲ್ಲಿ ಕೇಸ್ ಇದೆ. ಮುಂದೆ ರಾಜ್ಯಪಾಲರ ಹತ್ರ ದೂರು ಕೊಡ್ತೀವಿ, ಸ್ಪೀಕರ್ ಹತ್ರಕ್ಕೂ ಡೇಟ್ ತಗೋತಾ ಇದೀವಿ, ಇಡಿ ಮತ್ತೆ ಸಿಬಿಐಗೂ ಕೊಡ್ತೀವಿ. ಇನ್ನೂ ಒಂದು ವಾರದಲ್ಲಿ ನಾನ್ ಪ್ರೆಸ್ ಮೀಟ್ ಮಾಡಲ್ಲ. ಮೂಲ ಏನು ದಾಖಲಾತಿ ಲ್ಯಾಂಡ್ ಓನರ್ ಇದಾರಲ್ಲ, ಅವ್ರ ಅಕ್ಕ ತಂಗಿಯರು ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ಇದೇ ಇದ್ರಲ್ಲಿ ಮಾಡ್ತಾರೆ ನೋಡಿ. ಅವ್ರ ಫ್ಯಾಮಿಲಿ ಡಿಸ್ಪ್ಯೂಟ್ ಫೋಟೋ ಸ್ಟೇ ಆಗಿದೆ, ಅದನ್ನು ಮುಚ್ಚಿಟ್ಟು ರಿಜಿಸ್ಟರ್ ಮಾಡಿದ್ದಾರೆ. ಇನ್ನೊಬ್ಬರಿಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ 2-3 ವರ್ಷದಿಂದ. ಅವರು ಕೋರ್ಟ್ ಹೋಗಿ ಅವ್ರ ಹತ್ರನೂ ಸ್ಟೇ ಇದೆ, ಅದನ್ನು ಕೂಡ ಸಬ್ ರಿಜಿಸ್ಟರ್ ಆಫೀಸು, ತಾಲೂಕು ಆಫೀಸರ್ ಕೊಟ್ಟಿದ್ರು ಕೂಡ ಎಲ್ಲ ಕೊಟ್ಟು ಅದನ್ನು ಮುಚ್ಚಿಸಿದ್ದಾರೆ. ಅವ್ರುಗಳು ಪ್ರೆಸ್ ಮೀಟ್ ಮಾಡ್ತಾರೆ. ನಿನಗೆ ಹೇಳ್ತಾರೆ ಮರ್ಯಾದಿನ ಅವ್ರ ಫ್ಯಾಮಿಲಿ ಹೊಡೆದಿದ್ಯಾ ನೀನು? ಯಾರು ನಿನ್ನ ಹತ್ರ ಬರಲಿಲ್ಲ, ಆಸ್ತಿಗೋಸ್ಕರ ನೀನು ಅವ್ರ ಫ್ಯಾಮಿಲಿ ಹೊಡೆದಿದ್ಯಾ? ಇವೆಲ್ಲನೂ ಇದ್ಕೊಂಡು ನಿನಗೆ ಹೆದರಿಕೆಯಾಗಿ ಈ ರೀತಿ ಮಾಡ್ತಕ್ಕಂಥದ್ದು ನಾವ್ಯಾರು ಕೂಡ ಒಪ್ಪೋದಿಲ್ಲ. ಮುಂದಿನ ದಿವಸದಲ್ಲಿ ನಿನಗೆ ತಕ್ಕ ಪಾಠವನ್ನ ರಾಮನಗರ ಕ್ಷೇತ್ರದ ಜನತೆ ನಾನು ವಿನಂತಿ ಮಾಡ್ತೀನಿ. ನಾವೆಲ್ಲ ಇಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಅಂತಂದಿನ ಇದ್ದಂಗಿದ್ದೀವಿ ಇಲ್ಲಿ ನಾವು ರಾಮನಗರ ಕ್ಷೇತ್ರದಲ್ಲಿ. ಈ ಮನುಷ್ಯ ಬಂದು ಜಾತೀಯತೆ ತಂದ್ಬಿಟ್ಟ ಇದೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ರಾಮನಗರ ಕ್ಷೇತ್ರದ ಜನತೆ ತಕ್ಕ ಪಾಠ ಕಲಿಸ್ತಾರೆ. ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ನೀನು ಯಾವ ಹೋಟ್ಲಲ್ಲಿ ಯಾವ ಮಹಿಳೆ ಮೇಲೆ ದೌರ್ಜನ್ಯ ಮಾಡಕ್ ಹೋಗಿದ್ದೆ, ಹಿಡ್ಕೊಳಕ್ ಹೋಗಿದ್ದೆ, ಆ ಮಹಿಳೆಯ ಕಡೆಯಿಂದ ಹೆಂಗೆ ನೀನು ಒದೆ ಬಿದ್ದೋ, ನೀನು ಯಾವ ಆಸ್ಪತ್ರೆಯಲ್ಲಿ ಇದ್ದೆ, ಇವೆಲ್ಲವನ್ನು ನೀನೇನಾರ ಬಾಯಿ ಬಿಟ್ರೆ ಹೋರಾಟಗಾರರ ಮೇಲೆ ಮುಂದಿನ ದಿವಸದಲ್ಲಿ ಅವೆಲ್ಲವನ್ನೂ ನಾನು ಈ ರಾಜ್ಯದ ಜನತೆಗೆ ನನ್ನ ಫೋನಲ್ಲಿದೆ. ನಿನ್ನ ಬಂಡವಾಳ, ನಿನ್ನ ಯೋಗ್ಯತೆ ಎಲ್ಲ ನನ್ನ ಫೋನಲ್ಲಿದೆ. ನಿನ್ನ ಆಡಿಯೋ ಯಾಕಪ್ಪ ಮಹಿಳೆಗೆ ಫೋನ್ ಮಾಡಿಬಿಟ್ಟು
ಯಾಕೆ ನೀವು ಕಾರಲ್ಲಿ ಯಾಕೆ ಬರ್ತೀರಾ, ಫ್ಲೈಟ್ ಬುಕ್ ಮಾಡ್ತೀನಿ ಬನ್ನಿ ಅಂತ ಕರಿತೀಯಾ ನೀನು? ಒಬ್ಬ ಮಹಿಳೆಗೆ ಬೇಡ ಅಂದ್ರು ನೀನು ನಿನ್ನ ಅಕೌಂಟ್ಗೆ ಅಮೌಂಟ್ ಕಳಿಸ್ತೀನಿ ಅಂತ ಯಾಕಂತೀಯಪ್ಪ? ಆಡಿಯೋ ರೆಕಾರ್ಡ್ ನನ್ನ ಹತ್ರ ಇದೆ. ಯಾಕಂತೀಯ? ನೀನೊಬ್ಬ ಶಾಸಕ, ಜನರ ಕೆಲಸ ಮಾಡಿಲ್ಲ. ಯಾರು ಸುಂದರವಾಗಿರೋ ಹೆಣ್ಮಕ್ಳುಗಳು ಏನಾದ್ರು ನಿನ್ನ ಹತ್ರ ಕೇಳ್ಕೊ ಬಂದ್ರೆ ನೀನು ರಾಕ್ಷಸನ ಇಲ್ಲ ಭಕ್ಷಕನ? ಏನು ನೀನು ರಕ್ಷಕನ ಭಕ್ಷಕನ? ಹಾಗಾದ್ರೆ ಏನು ನಮ್ಮ ಕಾನೂನು ಎಲ್ಲೋಗಿದೆ? ಆಕ್ಚುಲಿ ಹಿಂದೆ ಕೇಸಲ್ಲಿ ಸುಮೋಟ ಕೇಸ್ ಹಾಕೋಬೇಕಾಗಿತ್ತ. ವಿಡಿಯೋ ನಿಂದು ವಾಟ್ಸ್ಆಪ್ ಕಾಲ್ ಅಲ್ಲಿ ಮಾತಾಡ್ತಾ ಇದ್ದದ್ದು, ಆ ಹೆಣ್ಣು ಮಗಳಿಗೆ ಬಟ್ಟೆ ಎಲ್ಲ ತೆಗಿಯಂತ ಹೇಳ್ತಕ್ಕಂಥದ್ದು, ಅಶ್ಲೀಲ ಪದಗಳಿಗೆ ಸುಮೋಟ ಕೇಸ್ ಹಾಕೊಂಡು ತನಿಖೆ ಮಾಡ್ಬೇಕಿತ್ತು ಪೊಲೀಸ್ ಇಲಾಖೆ. ನಾನು ಕೂಡ ದೂರು ಕೊಟ್ಟಿದ್ದೀನಿ. ನನ್ನ ದೂರು ಮತ್ತೆ ಬೇರೆ ಯಾರು ಒಂದಷ್ಟು ಜನ ದೂರು ಕೊಟ್ಟಿದ್ರು, ಒಟ್ಟಿಗೆ ಕ್ಲಬ್ ಆಗ ದೂರು ಪೆಂಡಿಂಗ್ ಇದೆ. ದಯವಿಟ್ಟು ಹುಷಾರ್. ಹೋರಾಟಗಾರರ ಬಗ್ಗೆ ಮಾತಾಡೋಕೆ ಮೊದಲು ಫಸ್ಟ್ ನಿನ್ನ ನಡತೆ ಕರೆಕ್ಟ್ ಆಗಿರ್ಬೇಕು, ನಿನ್ನ ಚಾರಿತ್ರ್ಯ ಕರೆಕ್ಟ್ ಆಗಿರ್ಬೇಕು, ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡ್ಬೇಕು. ಹೋರಾಟಗಾರರು ರೋಲ್ ಕಾಲ, ನೀನ್ ಟೋಕನ್ ಗಿರಾಕಿಕ್ಕೆ ನಾವೆಲ್ಲ ರೋಲ್ ಕಾಲ ಅನ್ಸ್ಕೊಳಕ್ ಸಾಧ್ಯನೇ ಇಲ್ಲ. ನಿನ್ಗೆ ಏನ್ ಬೇಕು ನಾವೆಲ್ಲ ಭಿಕ್ಷೆ ಅಂತ ಕೊಡ್ತೀವಿ. ಹಾಗಾಗಿ ಇವತ್ತು ಮಾಧ್ಯಮದ ಸ್ನೇಹಿತರು, ಆ ಮನುಷ್ಯ ನೋಡಿ ಅವನೊಬ್ಬ ಶಾಸಕ ಇರ್ಬೋದು, ಶಾಸಕರಿಗೆ ಅವರದೇ ಆದಂತ ಗೌರವ ಇದೆ. ನಾನು ಆ ಸ್ಥಾನಕ್ಕೆ ನಾನು ಗೌರವ ಕೊಡ್ತೀನಿ, ಇಲ್ಲೂ ಕೂಡ ನಾನು ಗೌರವ ಕೊಡ್ತೀನಿ. ಆದ್ರೆ ಲೋಕಾಯುಕ್ತ ತನಿಖೆಗೆ ನಾವೇನು ದೂರು ಕೊಟ್ಟಿದ್ವಿ, ಆ ದೂರು ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಅದು ಬಿಟ್ಟು ಮಾಧ್ಯಮಗಳಲ್ಲಿ ಬಾಯಿ ಬಂದಂಗೆ ಮಾತಾಡುವಂಥದ್ದು, ನಮ್ಮ ಹೋರಾಟಗಾರರನ್ನ ಈಗ ಮಾತಾಡಿ ಏನಾದ್ರು ಹತ್ತಿಗೆ ಕೊಡ್ತೀನಿ ಅಂತ ಹೇಳಿದ್ರೆ ನಿನ್ನ ಅಗಲಕ್ಕೆ ಅನಿಸುವಂತದ್ದು ನಾನು ಹೇಳಿ ಬಯಸ್ತೀನಿ. ನಾವು ಇನ್ನೂ ಜಾಸ್ತಿ ಮಾಡ್ತೀವಿ. ಇನ್ನು ಮುಂದೆ ಹೋರಾಟಗಳು, ಇವ್ರ ವಿರುದ್ಧ ಹೋರಾಟಗಳು ಸ್ಟಾರ್ಟ್ ಆಗ್ತದೆ. ನಾವು ಪತ್ರಿಕೆಯಲ್ಲಿ ಹೇಳಿ ಇನ್ ಬಿಟ್ಬಿಡೋ ಮಾತಿಲ್ಲ. ಶೀಘ್ರದಲ್ಲೇ ಊರಿನವ್ರು ನೋಡಪ್ಪ, ಗ್ರಾಮದವ್ರು ಈಗಾಗಲೇ ಚರ್ಚೆ ಮಾಡಿದೀವಿ ಸರ್. ಎಲ್ಲ ಗ್ರಾಮದ ಗೇಣಿದಾರರು, ಅವರ ಕುಟುಂಬದವರು, ಮಕ್ಕಳು ಎಲ್ಲ ಶಾಸಕರ ಕಚೇರಿ ಮುಂದೆ ಬಂದು ಕೂತ್ಕೋತಾರೆ, ಆತ್ಮಹತ್ಯೆ ಮಾಡ್ಕೋತಾರೆ, ವಿಷ ತಗೊಂಡು ಕೂತ್ಕೊಳ್ಳೋ ಊರಲ್ಲಿ ಈಗಾಗಲೇ ಬೆದರಿಕೆಗಳು. ಇದೆಲ್ಲ ಆದ್ಮೇಲೆ ಇವ್ರ ಚೇಲಗಳನ್ನ ಬಿಟ್ಟು ಬೆದರಿಕೆಗಳು, ರೈತರ ಮುಖಂಡರುಗಳ ಮೇಲೆ, ರೈತರುಗಳ ಮೇಲೆ ಬೆದರಿಕೆಗಳು. ಈ ದೊಡ್ಡ ಬೆದರಿಕೆಗಳಿಗೆಲ್ಲ ನಾವು ಜಗ್ಗೋದಿಲ್ಲ. ನಾವೆಲ್ಲರೂ ಕೂಡ ಕಾನೂನಿದೆ. ನಮ್ಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಇದೆ. ಆ ಸಂವಿಧಾನವನ್ನ ಯಾರು ಕೂಡ ಕಿತ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ನಿನ್ ದೌರ್ಜನ್ಯ, ದರ್ಪ ಇವೆಲ್ಲ ಹಿಂದೆ ಖನಿಜ ಸಂಪತ್ತನ್ನ ಲೂಟಿ ಮಾಡ್ಕೊಂಡು ಬಂದು ದುಡ್ಡು ಮಾಡ್ಕೊಂಡು ರಾಜಕಾರಣ ಮಾಡ್ತಿರೋ ನಿನಗೆ ಇಷ್ಟಿರ್ಬೇಕಂದ್ರೆ ನಮ್ಮ ಸ್ವಂತ ಖರ್ಚಿನಲ್ಲಿ ಸಂಪಾದನೆಯಲ್ಲಿ ಸಂಘಟನೆ ಮಾಡ್ತಾ ಇರೋರಿಗೆ ಹಂಗೆ ದರ್ಪ ಇರಬಾರ್ದು. ಹಾಗಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾನೇನು ಮುಲಾಜೆ ಇಲ್ಲ. ನೀನ್ ಗೌರವ ಕೊಟ್ರೆ ನಾನು ಗೌರವ ಕೊಡ್ತೀನಿ. ನನ್ನ ರೋಲ್ ಕಾಲ್ ಅಂದಿದ್ಯಾ, ನೀನ್ ಟೋಕನ್ ಗಿರಾಕಿ ಅಂತ ಇನ್ನೂ 100 ಸರಿ ಹೇಳಿ. ಧನ್ಯವಾದಗಳು.